ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇದು ಫ್ರೋಜನ್ ಸೆಕೆಂಡ್ ಪಾರ್ಟ್ ವಿಡಿಯೋ. ನೀವಿನ ಫಸ್ಟ್ ಪಾರ್ಟ್ ವಿಡಿಯೋನ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಫಸ್ಟ್ ಪಾರ್ಟ್ ಲಿಂಕ್ ಕೊಟ್ಟಿದೆ, ಚೆಕ್ ಮಾಡಿ ನೋಡಿ. ಅದನ್ನ ನೋಡಿದ ನಂತರ ಈ ಸೆಕೆಂಡ್ ಪಾರ್ಟ್ ವಿಡಿಯೋನ ನೋಡಿ. ಆವಾಗ ಒಂದು ಫುಲ್ ಪ್ಲೆಜ್ಡ್ ಇಂಗ್ಲಿಷ್ ಮೂವಿನ ಕನ್ನಡದಲ್ಲಿ ನೋಡಿದ ಹಾಗೆ ನಿಮಗೆ ಫೀಲ್ ಆಗುತ್ತೆ. ಏನು ಅಲ್ಲಿ ಸ್ವಲ್ಪ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಹೋಗೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಫ್ಲಾಶ್ ಬ್ಯಾಕ್. ಎಲ್ಸಾ ಮತ್ತೆ ಆನಾ ಎಲ್ಸಾ ಕ್ರಿಯೇಟ್ ಮಾಡಿದ ಐಸ್ ಗೊಂಬೆಗಳನ್ನ ಇಟ್ಟು ಆಟ ಆಡ್ತಾ ಇದ್ದಾರೆ. ಆವಾಗ ಅಲ್ಲಿಗೆ ಬರೋ ತಂದೆ, ಏನ್ ಆಟ ಆಡ್ತಾ ಇದ್ದೀರಾ ಮಕ್ಕಳೇ? ಮಂತಿರ ಕಾಡು. ಹೋ, ಹೌದಾ? ಆ ತರ ಒಂದು ಕಾಡನ್ನ ನಾನು ನಿಜವಾಗ್ಲೂ ನೋಡಿದ್ದೀನಿ ಅನ್ಬೇಕಾದ್ರೆ ಮಕ್ಕಳಿಬ್ಬರು ಶಾಕ್ ಆಗಿ ಬಂದು ಅವರ ತಂದೆ ಹತ್ರ ಕತೆನ ಹೇಳೋಕೆ ಕೇಳ್ತಾರೆ. ಆವಾಗ ಅಮ್ಮ, ಇವಾಗ ಅದನ್ನ ಹೇಳ್ಬೇಕಾ ಅಂತ ಕೇಳ್ಬೇಕಾದ್ರೆ, ಆದ್ರೂ ಪರವಾಗಿಲ್ಲ ಮಕ್ಕಳು ತಿಳ್ಕೊಳ್ಳಿ ಅಂತ ಕತೆನ ಹೇಳೋಕೆ ಶುರು ಮಾಡ್ತಾರೆ ತಂದೆ. ನಮ್ಮ ದೇಶದಿಂದ ಉತ್ತರ ದಿಕ್ಕು ಕಡೆ ಹೋದ್ರೆ ತುಂಬಾ ದೂರದಲ್ಲಿ ಆ ಮಂತಿರ ಕಾಡು ಇದೆ. ಗಾಳಿ, ನೀರು, ಬೆಂಕಿ ಮತ್ತೆ ನೆಲ, ನೇಚರ್ನ ಮುಖ್ಯವಾದ ಶಕ್ತಿಗಳು ಆ ಕಾಡನ್ನ ಸೇಫ್ ಆಗಿ ನೋಡ್ಕೋತಾ ಇದೆ. ಆ ಕಾಡು ಒಳಗಡೆ ನಾರ್ತಲ್ ರಾಯ್ ಜನಾಂಗನ ಸೇರಿದ ಜನ ವಾಸ ಮಾಡ್ತಾ ಇದ್ದಾರೆ. ಆ ಜನ ನೇಚರ್ ಶಕ್ತಿಗಳು ಮಾಡೋ ಮ್ಯಾಜಿಕ್ ಈ ಕಾಡಿಗೆ ಸಿಕ್ಕಿದ್ದ ವರವಾಗಿ ಅನ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರಗಳ ಲೈಫ್ ಸ್ಟೈಲ್ ನಮಗಿಂತ ಡಿಫ್ರೆಂಟ್ ಆಗಿದ್ದರೂ ಅವರು ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಇರ್ತಾ ಇದ್ರು. ಆದ್ರಿಂದ ನನ್ನ ತಂದೆ ಅಂದ್ರೆ ನಿಮ್ಮ ತಾತ ಅವ್ರಗಳ ವಾಟರ್ ಸೇವಿಂಗಿಗಾಗಿ ಒಂದು ದೊಡ್ಡ ಡ್ಯಾಮ್ ನ ಕಟ್ಟಿಕೊಟ್ರು. ಸೊ ಆ ಖುಷಿನ ಸೆಲೆಬ್ರೇಟ್ ಮಾಡೋಕೆ ಕಾಡಲ್ಲಿ ಪಾರ್ಟಿ ಇಟ್ಟಿದ್ರು. ನಾನು ಅಲ್ಲಿಗೆ ಹೋಗಿದ್ದೆ. ಆದ್ರೆ ಆವತ್ತಿನ ದಿನ ಇಷ್ಟು ಅನಾಹುತ ನಡೆಯುತ್ತೆ ಅಂತ ನಮ್ಮ ಯಾರಿಗೂ ಗೊತ್ತಿರಲಿಲ್ಲ. ಆ ಕಾಡಲ್ಲಿ ನಡೀತಾ ಇದ್ದ ಮ್ಯಾಜಿಕ್ ಗಳನ್ನ ನೋಡಿ ನಾನು ಮೈ ಮರ್ತು ಬಿಟ್ಟಿದ್ದೆ. ಎಲ್ಲ ಚೆನ್ನಾಗೇ ಹೋಗ್ತಾ ಇತ್ತು. ಸಡನ್ ಆಗಿ ಏನಾಯ್ತೋ ಏನೋ ಗೊತ್ತಿಲ್ಲ, ಆ ನಾರ್ತಲ್ ರಾಯ್ ಜನ ನಮ್ಮನ್ನ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಆ ಜಗಳ ತುಂಬಾ ಕ್ರೂರವಾಗಿತ್ತು. ಆ ಜಗಳದಲ್ಲಿ ನಿಮ್ಮ ತಾತ ತೀರೋಗ್ಬಿಟ್ರು. ಇನ್ನೊಂದು ಕಡೆ ಆ ನೇಚರ್ ಶಕ್ತಿಗಳು ತುಂಬಾನೇ ಕೋಪದಿಂದ ನಮ್ಮನ್ನ ಭಯಂಕರವಾಗಿ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತು. ಆವಾಗ್ಲೇನೆ ನನಗೆ ಈ ವಾಯ್ಸ್ ಕೇಳ್ತು. ಯಾರೋ ಒಬ್ಬರು ನನ್ನನ್ನು ಕಾಪಾಡಿದ್ರು. ಆಮೇಲೆ ಆ ನೇಚರ್ ಶಕ್ತಿಗಳು ಆ ಕಾಡಿಂದ ಮಾಯ ಆಗ್ಬಿಡ್ತಂತೆ. ತುಂಬಾನೇ ಶಕ್ತಿ ಮಿಕ್ಕಿದ್ದ ಒಂದು ತಿಕ್ಕಾದ ಮೋಡ ಆ ಕಾಡನ್ನ ಮುಚ್ಚಿ ಯಾರನ್ನು ಒಳಗಡೆ ಬರೋಕೆ ಆಗದೆ ಇರೋ ತರ ಕವರ್ ಮಾಡ್ಕೊಬಿಡ್ತಂತೆ. ಆಮೇಲೆ ನನ್ನ ಆರಂಡೆಲ್ಗೆ ಕರ್ಕೊಂಡು ಬಂದ್ರು. ನಾನು ರಾಜ ಆಗ್ಬಿಟ್ಟೆ. ವಾವ್, ನಿಮ್ಮ ಕತೆ ತುಂಬಾ ಚೆನ್ನಾಗಿದೆ ಪಪ್ಪ. ನಿಮ್ಮನ್ನ ಕಾಪಾಡಿದವರು ಯಾರು ಅಂತ ಗೊತ್ತಾಯ್ತಾ ಪಪ್ಪ? ಇಲ್ಲ, ನನಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಆ ಕಾಡಿಗೂ ನೇಚರ್ ಶಕ್ತಿಗೂ ಏನಾಯ್ತು ಪಪ್ಪ? ಆಮೇಲೆ ಯಾರು ಅಲ್ಲಿಗೆ ಹೋಗ್ಲೇ ಇಲ್ಲ. ಅಲ್ಲಿಂದಾನು ಯಾರು ಹೊರಗಡೆ ಬರ್ಲೇ ಇಲ್ಲ. ನಾವಿಲ್ಲಿ ಸೇಫ್ ಆಗಿದ್ದೀವಿ, ನೀನು ಹೆದರ್ಕೋಬೇಡ ಮಗಳೇ. ಆದ್ರೂ ಒಂದು ದಿನ ಆ ಕಾಡು ಮತ್ತೆ ಓಪನ್ ಆಗುತ್ತೆ. ಅದರಿಂದ ಬರೋ ಅಪಾಯನ ನಾವು ಫೇಸ್ ಮಾಡೋಕೆ ರೆಡಿಯಾಗಿರ್ಬೇಕು ಅಂತ ತಂದೆ ಹೇಳ್ಬಿಟ್ಟು ಹೋಗ್ತಾರೆ. ನಾರ್ತಲ್ ರಾಯ್ ಜನಾಂಗ ಯಾಕೆ ನಮ್ಮನ್ನ ಅಟ್ಯಾಕ್ ಮಾಡಿದ್ರು? ಗಿಫ್ಟ್ ಕೊಟ್ರೆ ಯಾರಾದ್ರೂ ಹೊಡಿತಾರಾ? ಆ ನೇಚರ್ ಶಕ್ತಿಗಳು ಏನಾಯ್ತು ಅಂತ ಇಬ್ಬರು ಮತ್ತೆ ಮತ್ತೆ ಕೇಳ್ಬೇಕಾದ್ರೆ ಆವಾಗ ಅಮ್ಮ ನಿಮ್ಮ ಇಬ್ಬರ ಪ್ರಶ್ನೆಗಳಿಗೂ ಆಟ್ ಹ್ಯಾಲನ್ ಉತ್ತರ ಕೊಡುತ್ತೆ. ಅಂದ್ರೆ ಆಟ್ ಹ್ಯಾಲನ್ ಅಂತ ಒಂದು ಮಾಯ ನದಿ ಇದೆ. ಆ ನದಿಯಲ್ಲಿ ಎಲ್ಲರಿಗೂ ಅವ್ರಗಳ ಕಳೆದು ಹೋದ ಕಾಲದ ಅಂದ್ರೆ ಪಾಸ್ಟ್ ಲೈಫ್ ಬಗ್ಗೆಯ ಏನೇ ಪ್ರಶ್ನೆ ಆಗಿದ್ರು ಸರಿ, ಅದಕ್ಕೆ ಉತ್ತರ ಅಲ್ಲಿ ಸಿಗುತ್ತೆ ಅಂತ ಹಾಡೇಲಿ ಮಕ್ಕಳಿಗೆ ಕತೆ ಹೇಳ್ತಾ ಇದ್ದಾರೆ ಅಮ್ಮ. ಉತ್ತರ ದಿಕ್ಕು ಸಮುದ್ರಕ್ಕೆ ಆ ಕಡೆ ಹೋದ್ರೆ ಅಲ್ಲಿ ಒಂದು ಮಾಯ ನದಿ ಇದೆ. ಅದು ಫುಲ್ ಅಂಡ್ ಫುಲ್ ಮೆಮರೀಸ್ ಗಳಿಂದಾನೇ ಆಗಿದ್ದು. ಅಲ್ಲಿಗೆ ಹೋದ್ರೆ ನಮಗೆ ಬೇಕಾಗಿರೋ ಪಾಸ್ಟ್ ಲೈಫ್ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಆದ್ರೆ ಇನ್ನ ಆಳಕ್ಕೆ ಹೋದ್ರೆ ನಾವು ಮೂಳ್ಗೋಗ್ಬಿಡ್ತೀವಿ ಅಂತ ಸಾಂಗ್ ನ ಫಿನಿಶ್ ಮಾಡ್ತಾರೆ ಅಮ್ಮ. ಇವಾಗ ಪ್ರೆಸೆಂಟ್ ಅವರ ತಾಯಿ ಹಾಡಿದ ಅದೇ ಸಾಂಗ್ ನ ಇವಾಗ ಎಲ್ಸಾ ಹಾಡ್ತಾ ಇದ್ದಾಳೆ. ಆವಾಗ ನೀವು ರೆಡಿನಾ ಅಂತ ಸರ್ವೆಂಟ್ ಕೇಳ್ಬೇಕಾದ್ರೆ ಎಲ್ಸಾಗೆ ಇವಾಗ್ಲೂ ಭಯ ಪಟ್ರೆ ಐಸ್ ಬರೋ ಪ್ರಾಬ್ಲಮ್ ಇದೆ. ನಿಮಗೆ ಆ ಸದ್ದು ಕೇಳ್ತಾ? ಇಲ್ಲ, ನನಗೆ ಯಾವುದು ಸದ್ದು ಕೇಳಲೇ ಇಲ್ವಲ್ಲ.
ಇನ್ನೊಂದು ಕಡೆ ಆನಾ ಮತ್ತೆ ಓಲಫ್ ಮಾತಾಡ್ತಾ ಇದ್ದಾರೆ. ಜನರಲ್ ಆಗಿ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು, ಈ ಭೂಮಿಯಲ್ಲಿ ಯಾವುದುವೇ ನಿರಂತರ ಇಲ್ಲ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ನೀನು ಏನು ಅನ್ಕೋತೀಯ ಆನಾ? ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನನಗೆ ನೀನಿದ್ಯಾ, ಎಲ್ಸಾ ಇದ್ದಾಳೆ, ಕ್ರಿಸ್ಟೋಫ್ ಇದ್ದಾನೆ, ನನ್ನ ಲೈಫ್ ತುಂಬಾನೇ ಹ್ಯಾಪಿ ಆಗಿದೆ ಅಂತ ಪಾಸಿಟಿವ್ ಆಗಿ ಹೇಳ್ತಾಳೆ ಆನಾ. ಇವಾಗ ಆನಾ ಒಂದು ಸಾಂಗ್ನ ಹಾಡ್ತಾಳೆ. ಇನ್ನೊಂದು ಕಡೆ ಕ್ರಿಸ್ಟೋಫ ಆನಾನ ಮದುವೆ ಮಾಡ್ಕೋಬೇಕು ಅಂತ ಒಂದು ರಿಂಗ್ನ ತಗೊಂಡಿಟ್ಕೊಂಡು ಅದೇ ಸಾಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಇಲ್ಲಿ ನಮ್ಮ ಎಲ್ಸಾ, ಯಾಕೆ ಆ ವಾಯ್ಸ್ ನನಗೆ ಮಾತ್ರ ಕೇಳ್ತಾ ಇದೆ? ಒಂದ್ ವೇಳೆ ಮತ್ತೆ ನನ್ನ ಪವರ್ಸ್ ಇಂದ ಆರೆಂಡಲ್ಗೆ ಏನಾದ್ರೂ ಪ್ರಾಬ್ಲಮ್ ಬರುತ್ತಾ ಅಂತ ಭಯ ಇದ್ರು ಎಲ್ಲವನ್ನು ಮರೆತು ಇವ್ರುಗಳ ಜೊತೆ ಎಲ್ಸಾನು ಖುಷಿಯಾಗಿ ಆಟ ಆಡ್ಕೊಂಡು ನಗಾಡ್ಕೊಂಡು ಇರ್ತಾಳೆ. ಆವತ್ತು ರಾತ್ರಿ ಒಂದು ವರ್ಡ್ನ ಮೋನೋ ಆಕ್ಟ್ ಮಾಡಿ ತೋರಿಸಿ ಕಂಡುಹಿಡಿಯೋ ಆಟ ಆಡ್ತಾ ಇದ್ದಾರೆ. ಅರಮನೆ, ಓಕನ್, ಟೀಪಾಟ್, ಇಲಿ, ಎಲ್ಸಾ. ನೆಕ್ಸ್ಟ್ ಎಲ್ಸಾ ಅವಳ ಟರ್ನ್ ಬರ್ಬೇಕಾದ್ರೆ ಮತ್ತೆ ಆ ವಾಯ್ಸ್ ಕೇಳುತ್ತೆ. ಅದಕ್ಕೆ ಎಲ್ಸಾ ಹೆದರ್ಕೊಂಡು ಬೇಜಾರಾಗ್ತಾಳೆ. ಮಿಕ್ದವರು ಏನಾಯ್ತು ಎಲ್ಸಾ ಅಂತ ಕೇಳಬೇಕಾದ್ರೆ, ಏನೂ ಇಲ್ಲ, ಸ್ವಲ್ಪ ಟಯರ್ಡ್ ಆಗಿದೆ, ನಾನು ನಿದ್ದೆ ಮಾಡೋಕೆ ಹೋಗ್ತೀನಿ ಅಂತ ಹೋಗ್ಬಿಡ್ತಾಳೆ ಎಲ್ಸಾ. ಎಲ್ಸಾ ಹೋದ್ಮೇಲೆ ಓಲಫ್ ಮತ್ತೆ ರೈಂಡೀರ್ ಕೂಡ ನಿದ್ದೆ ಮಾಡೋಕೆ ಹೋಗ್ತೀವಿ ಅನ್ಬಿಟ್ಟು ಹೋಗ್ತಾರೆ. ಎಲ್ಲರೂ ಹೋದ್ಮೇಲೆ ಆನಾ ಜೊತೆ ಇವಾಗ ಮಾತಾಡೋಕೆ ಟೈಮ್ ಸಿಕ್ಕಿದ್ರಿಂದ ಕ್ರಿಸ್ಟೋಫ್ ರಿಂಗ್ನ ತಗೊಂಡು ನನ್ನ ಮದುವೆ ಮಾಡ್ಕೋತೀಯಾ ಅಂತ ಕೇಳೋಣ ಅಂತ ರೆಡಿ ಆಗ್ತಾನೆ. ಆದ್ರೆ ಆನಾ ಅವನನ್ನ ತಿರುಗಿ ಕೂಡ ನೋಡ್ದೆ ಎಲ್ಸಾ ಬೇಜಾರಾಗಿ ಹೋಗಿದ್ರ ಬಗ್ಗೆ ಮಾತಾಡಿಬಿಟ್ಟು ನಾನು ಎಲ್ಸಾನ ನೋಡೋಕೆ ಹೋಗ್ತೀನಿ ಅಂತ ಹೋಗ್ಬಿಡ್ತಾಳೆ. ಹೇ, ಏನಾಯ್ತು? ಯಾಕೆ ಅಮ್ಮನ್ ಶಾಲ್ನ ಹಾಕೊಂಡಿದ್ಯಾ? ಖಂಡಿತ ಏನೋ ಪ್ರಾಬ್ಲಮ್ ಇದೆ. ಏನು ಅಂತ ಹೇಳು. ನನ್ನಿಂದ ಮತ್ತೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ. ಯಾಕೆ ಹಾಗೆ ಅನ್ಕೋತೀಯ ಎಲ್ಸಾ? ನಿನಗಾಗಿ ನಾನು ಯಾವಾಗ್ಲೂ ಜೊತೆಗೇ ಇರ್ತೀನಿ. ಸರಿ ಬಾ, ಇಲ್ಲಿ ಬಾ, ಮಲ್ಕೋ ಅಂತ ಎಲ್ಸಾನ ಮಲಗಿಸಿ ಅವರ ತಾಯಿ ಹಾಡಿದ ಅದೇ ಸಾಂಗ್ನ ಹಾಡಿ ನಿದ್ದೆ ಮಾಡಿಸ್ತಾ ಇದ್ದಾಳೆ ಆನಾ. ನಿನ್ನ ವಾಯ್ಸ್ ನನಗೆ ಚೆನ್ನಾಗಿ ಕೇಳ್ತಾ ಇದೆ. ಇಲ್ಲಿ ನಾನು ಒಂದು ಸುಂದರವಾದ ಲೈಫ್ನ ಬದುಕ್ತಾ ಇದ್ದೀನಿ. ಇದ್ರ ಮೇಲೆ ನನ್ನ ಡಿಸ್ಟರ್ಬ್ ಮಾಡದೆ ಇಲ್ಲಿಂದ ಹೋಗ್ಬಿಡು ಅಂತ ಎಲ್ಸಾನು ಸಾಂಗ್ ಹಾಡ್ತಾಳೆ. ಆದ್ರೂ ಆ ವಾಯ್ಸ್ ಮತ್ತೆ ಮತ್ತೆ ಕೇಳಬೇಕಾದ್ರೆ ಆ ವಾಯ್ಸಲ್ಲಿ ಭಯನೂ ಇವಳ ಹತ್ರ ಹೆಲ್ಪ್ ಕೇಳೋ ರೀತಿ ಎಲ್ಸಾಗೆ ಫೀಲ್ ಆಗೋದ್ರಿಂದ ಆ ವಾಯ್ಸ್ನ ಫಾಲೋ ಮಾಡಿ ಹೋಗ್ತಾಳೆ ನಮ್ಮ ಎಲ್ಸಾ. ನೀನು ನಂತರನ ನಾನು ಹಾಗೆ ಬೆಳೀತಾ ಬೆಳೀತಾ ನನ್ನ ಪವರ್ಸ್ ಹೆಚ್ಚಾಗ್ತಾನೆ ಇರಬೇಕಾದ್ರೆ ನಾನು ತುಂಬಾನೇ ಕಷ್ಟಪಡ್ತಾ ಇದ್ದೆ ಅಂತ ಎಲ್ಸಾ ಅವಳ ಫೀಲಿಂಗ್ಸ್ನ ಶೇರ್ ಮಾಡ್ಕೋತಾ ಇದ್ದಾಳೆ. ದಿನಗಳು ಕಳಿಬೇಕಾದ್ರೆ ಇವಾಗ ಆ ಪವರ್ಸ್ ನನ್ನ ಕರೆಕ್ಟಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ದಯವಿಟ್ಟು ನಿನ್ನನ್ನು ನನಗೆ ತೋರಿಸು ಅಂತ ಎಲ್ಸಾ ಕೇಳಬೇಕಾದ್ರೆ ವಿಚಿತ್ರವಾದ ರೂಪಗಳು ಕಾಣಿಸ್ಕೊಳ್ಳುತ್ತೆ. ಸಾಂಗಲ್ಲಿ ಬಂದ ರೂಪಗಳು ಗಾಳಿ, ನೀರು, ಬೆಂಕಿ, ನೆಲ ಅನ್ನೋದನ್ನ ಅರ್ಥ ಮಾಡ್ಕೋತಾಳೆ ಎಲ್ಸಾ. ಸಡನ್ ಆಗಿ ಆರೆಂಡಲಲ್ಲಿ ಬೆಂಕಿ ಆಫ್ ಆಗಿಬಿಡುತ್ತೆ, ನೀರು ಬರೋದು ನಿಂತೋಗುತ್ತೆ, ಗಾಳಿ ಜೋರಾಗಿ ಬೀಸ್ತಾ ಇದೆ. ಆದ್ರಿಂದ ಊರ್ ಜನ ಎಲ್ಲರೂ ನೇಚರಿನ ಶಕ್ತಿಗಳು ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇದೆ ಅಂತ ಅನ್ಕೊಂಡು ಊರನ್ನ ಖಾಲಿ ಮಾಡಿ ಹೋಗ್ತಾರೆ. ಆವಾಗ ಎಲ್ಸಾ ಹಾಗಾದ್ರೆ ನೆಕ್ಸ್ಟ್ ನೆಲಾನೇ ಅಟ್ಯಾಕ್ ಮಾಡುತ್ತೆ ಅಂತ ಕರೆಕ್ಟ್ ಆಗಿ ಕಂಡಿಡ್ದು ಎಲ್ಲರೂ ಬೆಟ್ಟಕ್ಕೆ ಹೋಗೋಣ ಅಂತ ಎಲ್ಲರನ್ನು ಬೆಟ್ಟದ ಮೇಲೆ ಕರ್ಕೊಂಡು ಬಂದು ಸೇಫ್ ಮಾಡ್ತಾಳೆ ಎಲ್ಸಾ. ಮಕ್ಕಳ ಜೊತೆ ಆಟ ಆಡೋದು ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಈ ತರ ಒಂದು ವಾಯ್ಸ್ ಕೇಳ್ತಾ ಇರೋದನ್ನ ಯಾಕೆ ನನಗೆ ಮೊದಲೇ ನೀನು ಹೇಳಿಲ್ಲ ಎಲ್ಸಾ?
ನನ್ನ ಬಗ್ಗೆ ನೀನು ಫೀಲ್ ಮಾಡ್ತೀಯ ಅಂತಾನೆ ಹೇಳಿಲ್ಲ ಆನಾ. ನಾನು ಆ ಮಂತ್ರ ಕಾಡಿನ ಮಾಯ ಶಕ್ತಿಯನ್ನ ಎಬ್ಬಿಸಿ ಬಿಟ್ಟಿದ್ದೀನಿ. ಯಾಕೆ ಎಲ್ಸಾ ಹೀಗೆ ಮಾಡ್ದೆ? ಆದ್ರಿಂದ ಅರೆಂಡಲ್ಗೆ ತೊಂದರೆ ಆಗುತ್ತೆ ಅಂತ ತಂದೆ ಹೇಳಿದ್ರಲ್ವಾ? ಹೌದು ಆನಾ, ನನಗೆ ಅರ್ಥ ಆಗುತ್ತೆ. ಆದರೆ ನನ್ನ ಮ್ಯಾಜಿಕ್ ಪವರ್, ಆ ವಾಯ್ಸ್ಗೆ ನನ್ನ ಹೆಲ್ಪ್ ಬೇಕಾಗಿರೋದಾಗೂ ನನ್ನ ಒಳ್ಳೆಯದಕ್ಕಾಗಿ ಕರೆಯೋದಾಗೂ ನನಗೆ ಫೀಲ್ ಆಗ್ತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಟ್ರೋಲ್ಸು ಅಲ್ಲಿಗೆ ಬರ್ತಾರೆ. ಆವಾಗ ಹೆಡ್ ಟ್ರೋಲ್ ತಾತ, ಎಲ್ಸಾ ನೀನು ಏನು ಮಾಡಿದೀಯ ಅಂತ ಗೊತ್ತಲ್ವಾ? ನೇಚರ್ ಶಕ್ತಿಗಳು ಇನ್ನ ಕೋಪವಾಗೇ ಇದೆ. ಯಾಕೆ ಇನ್ನ ಕೋಪವಾಗೇ ಇದ್ದಾರೆ ಅಂತ ಎಲ್ಸಾ ಕೇಳಬೇಕಾದ್ರೆ, ಹಳೆ ಕಾಲದಲ್ಲಿ ನಡೆದ ಯಾವುದೋ ಒಂದು ಘಟನೆ ಅವ್ರುಗಳನ್ನು ಕೋಪ ಮಾಡಿದೆ. ನಮಗೆ ಗೊತ್ತಿರೋ ವಿಷಯದಲ್ಲಿ ಏನೋ ಒಂದು ತಪ್ಪು ಬಚ್ಚಿದೆ. ಅರೆಂಡಲ್ಗೆ ಖಂಡಿತ ಅದರಿಂದ ಅಪಾಯ ಬರುತ್ತೆ. ಆ ನಿಜ ಏನು ಅಂತ ತಿಳ್ಕೊಂಡ್ರೇನೆ ಅರೆಂಡಲ್ನ ಕಾಪಾಡೋಕೆ ಆಗುತ್ತೆ. ಏನೇ ಆದರೂ ಸರಿ, ಮಾಡಬೇಕಾಗಿರೋ ಸರಿಯಾದ ವಿಷಯವನ್ನು ಮಾಡಲೇಬೇಕು. ಸರಿಯಾದ ವಿಷಯ ಅಂದ್ರೆ ಆ ಮಂತ್ರ ಕಾಡಿಗೆ ಹೋಗಿ ಆ ಮ್ಯಾಜಿಕ್ ವಾಯ್ಸ್ನ ಕಂಡುಹಿಡಿಯೋದೆ. ನೀನು ಒಬ್ಬಳೇ ಹೋಗ್ಬಾರ್ದು ಎಲ್ಸಾ. ಹೌದು, ನಾವು ಬರ್ತೀವಿ ಅಂತ ಕ್ರಿಸ್ಟಫ್, ವೋಲಫ್, ಆನಾ ಎಲ್ಲರೂ ಎಲ್ಸಾ ಜೊತೆ ಹೊರಡ್ತಾರೆ. ಆವಾಗ ಟ್ರೋಲ್ ತಾತ ಆನಾನ ಕರೆದು, ಆನಾ, ಎಲ್ಸಾ ಅವಳ ಪವರ್ ತುಂಬಾ ಹೆಚ್ಚು ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಇವಾಗ ಅವಳಿಗೆ ಎದುರು ಬರೋ ಶಕ್ತಿಯ ಮುಂದೆ ಎಲ್ಸಾ ಅವಳ ಪವರ್ ತುಂಬಾನೇ ಕಡಿಮೆ. ಅನ್ಬೇಕಾದ್ರೆ ಎಲ್ಸಾಗೆ ಏನೂ ಆಗಲ್ಲ, ಅವಳು ನನ್ನ ಅಕ್ಕ, ನಾನು ಅವಳನ್ನ ಸೇಫ್ ಆಗಿ ನೋಡ್ಕೋತೀನಿ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಾಳೆ ಆನಾ. ಟ್ರೋಲ್ಸ್ ಹತ್ರ ಅರೆಂಡಲ್ ಜನರನ್ನ ಸೇಫ್ ಆಗಿ ನೋಡ್ಕೊಳ್ಳೋಕೆ ಹೇಳ್ಬಿಟ್ಟು ನಮ್ಮ ಟೀಮ ಆ ಮಂತ್ರ ಕಾಡನ್ನ ಹುಡುಕಿ ಹೋಗ್ತಾರೆ. ಹಾಗೆ ಹೋಗ್ಬೇಕಾದ್ರೆ ದಾರಿ ಪೂರ್ತಿ ವೋಲ್ ಆಫ್ ನಾನ್ ಸ್ಟಾಪ್ ವಟ ವಟ ಅಂತ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಅದರಲ್ಲಿ ನೀರಿಗೆ ನೆನಪಿನ ಶಕ್ತಿ ಇರುತ್ತೆ ಅಂತಾನು ಹೇಳ್ತಾನೆ. ತುಂಬಾ ದೂರ ಬಂದ ಮೇಲೆ ಎಲ್ಸಾ ಮತ್ತೆ ವೋಲ್ ಆಫ್ ಮಲಗಿಬಿಡ್ತಾರೆ. ಸೊ ಆನಾ ಜೊತೆ ಮಾತಾಡೋಕ್ಕೆ ಚಾನ್ಸ್ ಸಿಕ್ಕಿದ ತಕ್ಷಣ ನಮ್ಮ ಹುಡುಗ ಕ್ರಿಸ್ಟಫ್ ರಿಂಗ್ನ ತಗೊಂಡು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ಲದೆ, ನಿನಗೆ ನೆನಪಿದೆಯಾ, ಇದೇ ಥರ ತಾನೇ ಫಸ್ಟ್ ಟೈಮ್ ನನ್ನ ಜೊತೆ ಬಂದೆ, ಹ್ಯಾಂಡ್ಸ್ ಬಗ್ಗೆ ಕೂಡ ನೀನು ಹೇಳ್ಕೊಂಡು ಬರ್ತಾ ಇದ್ದೆ ಅಲ್ಲ, ಇವಾಗ ಏನಕ್ಕೆ ಅವನ ಬಗ್ಗೆ ಮಾತಾಡ್ತಾ ಇದೀಯಾ ಅಂತ ಆನಾ ಕೋಪ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಟಫ್ ಸೈಲೆಂಟ್ ಆಗಿಬಿಡ್ತಾನೆ. ಮತ್ತೆ ಆ ವಾಯ್ಸ್ ಕೇಳಬೇಕಾದ್ರೆ ಎಲ್ಸಾ ಎದ್ಬಿಡ್ತಾಳೆ. ಹೇಗೋ ಆ ಮಂತ್ರ ಕಾಡನ್ನ ಕಂಡುಹಿಡ್ದಾಯ್ತು. ಒಳಗಡೆ ಯಾರನ್ನು ಬಿಡ್ತಾ ಇಲ್ಲ ಆ ಕ್ಲೌಡು. ಆದರೆ ಎಲ್ಸಾ ಅವಳ ಮ್ಯಾಜಿಕ್ ಪವರ್ನ ಯೂಸ್ ಮಾಡಬೇಕಾದ್ರೆ ಹಾಗೆ ಕ್ಲೌಡ್ ಓಪನ್ ಆಗುತ್ತೆ. ಎಲ್ಲರೂ ಒಳಗಡೆ ಹೋಗ್ತಾರೆ. ಮತ್ತೆ ಕ್ಲೌಡ್ ಕ್ಲೋಸ್ ಆಗ್ಬಿಡ್ತು. ನಾವು ಹೊರಗಡೆ ಹೋಗೋಕೆ ಆಗಲ್ಲ ಅಂತ ಅರ್ಥ ಮಾಡ್ಕೋತಾರೆ ನಮ್ಮ ಟೀಮ. ಒಳಗಡೆ ಬಂದವರು ಆ ಕಾಡು ತುಂಬಾನೇ ಸುಂದರವಾಗಿ ಇರೋದನ್ನ ನೋಡಿ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಇವ್ರುಗಳ ತಾತ ಕಟ್ಟಿಕೊಟ್ಟಿದ್ದ ಆ ಡ್ಯಾಮ್ ಅನ್ನು ನೋಡ್ತಾರೆ. ಇಷ್ಟು ವರ್ಷ ಆದ್ಮೇಲೆ ಕೂಡ ಆ ಡ್ಯಾಮ್ ಇನ್ನ ಸ್ಟ್ರಾಂಗ್ ಆಗೇ ಇದೆ ಅಲ್ವಾ? ಅಕಸ್ಮಾತ್ ಈ ಡ್ಯಾಮ್ ಹೊಡೆದು ಹೋದ್ರೆ ಅಷ್ಟೇ, ಅರೆಂಡಲ್ ನೀರಲ್ಲಿ ಮುಳುಗೋಗ್ಬಿಡುತ್ತೆ ಅಂತ ಕ್ರಿಸ್ಟಫ್ ಹೇಳ್ಬೇಕಾದ್ರೆ ಆನಾ ಭಯ ಪಡ್ತಾಳೆ. ಸೊ ಅವಳನ್ನ ತಪ್ಕೊಂಡು ಸಮಾಧಾನ ಮಾಡ್ತಾನೆ ಕ್ರಿಸ್ಟಫ್. ಇವಾಗ ಮತ್ತೆ ಇಬ್ಬರು ಅಲೋನ್ ಆಗಿ ಇರೋದ್ರಿಂದ ರಿಂಗ್ ನ ತಗೊಂಡು ಪ್ರಪೋಸ್ ಮಾಡೋಣ ಅನ್ಕೋತಾನೆ. ಏನಕ್ಕೂ ಹೆದರ್ಕೋಬೇಡ ಆನಾ, ಆ ಥರ ಆದ್ರೂ ಕೂಡ ನಾನು ಯಾವಾಗ್ಲೂ ನಿನ್ನ ಜೊತೆನೇ ಇರ್ತೀನಿ ಅನ್ಬೇಕಾದ್ರೆ, ಹಾಗಾದ್ರೆ ನಾವು ಸತ್ತೋಗ್ಬಿಡ್ತೀವಾ? ಈ ಕಾಡನ್ನ ಬಿಟ್ಟು ನಾವು ಹೊರಗಡೆ ಹೋಗೋಕೆ ಆಗಲ್ವಾ ಅಂತ ಮತ್ತೆ ಗಾಬರಿ ಆಗ್ತಾಳೆ ಆನಾ. ಆದ್ರಿಂದ ನಮ್ಮ ಕ್ರಿಸ್ಟಫ್ ಮತ್ತೆ ಸಿಕ್ಕಿದ ಚಾನ್ಸ್ನ ಸ್ಪಾಯ್ಲ್ ಮಾಡ್ಕೋಬಿಟ್ಟ. ಸರಿ ಸರಿ ಬೈಬೇಡ. ಆನಾ ಮತ್ತೆ ಎಲ್ಸಾ ಹತ್ರ ಬರ್ತಾಳೆ. ವೋಲಫ್ ಎಲ್ಲಿ ಅಂತ ಕೇಳ್ಬೇಕಾದ್ರೆ ನಮ್ಮ ವೋಲಫ್ ಒಂದ್ ಕಡೆ ಸುತ್ತಾಡ್ತಾ ಇದೆ. ನೀರು, ನೆಲ, ಗಾಳಿ, ಬೆಂಕಿ ಅಂತ ಎಲ್ಲ ಶಕ್ತಿಗಳು ಸೇರ್ಕೊಂಡು ವೋಲಫ್ನ ಅಟ್ಯಾಕ್ ಮಾಡಬೇಕಾದ್ರೆ ಅದು ಏನು ಅಂತ ಗೊತ್ತಾಗದೆ ಇಲ್ಲಿ ವೋಲಫ್ ಒಂದು ಸಾಂಗ್ ನ ಹಾಡುತ್ತೆ. Muito mal. Meu apogeu. E com o tempo tá tudo bem. Como vomitar? Eu seguraria o seu cabelo, mas eu não acho meus braços. Solta ela!
ಇವೆಲ್ಲ ಏನು? ಇವೆಲ್ಲ ಜ್ಞಾಪಕಗಳು. ನಾವು ಬರ್ಬೇಕಾದ್ರೆ ಓಲಫ್ ಕೂಡ ಏನೋ ಹೇಳಿದ್ನಲ್ಲ. ಹೌದು, ನೀರಿಗೆ ನೆನಪಿನ ಶಕ್ತಿ ಇದೆ. ಈ ಗಾಳಿಗೆ ಸುಂದ್ರಿ ಅಂತ ಹೆಸರಿಡ್ತೀನಿ. ಇವಾಗ ಗಾಳಿ ಶಕ್ತಿಯನ್ನು ಎಲ್ಸಾ ಗೆದ್ದಿದ್ರಿಂದ ಆ ಗಾಳಿ ಶಕ್ತಿ ಇವ್ರುಗಳ ಜೊತೆ ಸೇರಿ ಆಟ ಆಡ್ತಾ ಇದೆ. ಆ ನೆನಪಿನ ಶಕ್ತಿಯಲ್ಲಿ ಇರೋದು ಇವರ ತಂದೆ ಅಂತಾನೋ ಅವರನ್ನ ಕಾಪಾಡಿರೋದು ನಾರ್ತಲ್ ರಾಯ್ನ ಸೇರಿದ ಒಂದು ಹುಡುಗಿ ಅಂತಾನೋ ಕಂಡುಹಿಡಿತಾರೆ ನಮ್ಮ ಹುಡುಗಿಯರು. O que é isso? Olaf atrás de mim. ಒಂದು ಕಡೆ ನಾರ್ತಲ್ ರಾಯ್ ಜನಾಂಗನ ಸೇರಿದವರು ಬರ್ತಾರೆ, ಮತ್ತೊಂದು ಕಡೆಯಿಂದ ಆರೆಂಡಲ್ ಸೋಲ್ಜರ್ಸ್ ಬರ್ತಾರೆ. ಇಬ್ಬರು ಜಗಳ ಮಾಡೋಕೆ ಟ್ರೈ ಮಾಡಬೇಕಾದ್ರೆ ಎಲ್ಸಾ ಅವ್ರುಗಳನ್ನ ತಡಿತಾಳೆ. ಎಲ್ಸಾಲ ಪವರ್ನ ನೋಡಿ ಅವರೆಲ್ಲ ಶಾಕ್ ಆಗ್ಬೇಕಾದ್ರೆ ಈ ಎರಡು ಗ್ರೂಪು ಈ ಕಾಡು ಒಳಗಡೆನೆ ಸಿಗಾಕೊಂಡಿದ್ದಾರೆ ಅಂತ ನಮ್ಮ ಟೀಮ್ ಅರ್ಥ ಮಾಡ್ಕೋತಾರೆ. ಎಲ್ಲವನ್ನು ನಾನು ಕ್ಲಿಯರ್ ಮಾಡ್ತೀನಿ ಅಂತ ಓಲಫ್ ಫಸ್ಟ್ ಪಾರ್ಟಲ್ಲಿ ನಡೆದಿದ್ದ ಎಲ್ಲ ಕಥೆಯನ್ನು ಬೇಗ ಬೇಗ ಎಲ್ಲರಿಗೂ ಹೇಳಿ ಅರ್ಥ ಮಾಡಿಸ್ತಾನೆ. Portas fechando pra todos os lados. As irmãs foram separadas. Bom, pelo menos ela conhece. A Elsa enlouqueceu. Neve, neve. Ah! Magia pulsa. Ana, piu, piu. Meu coração. Ai, minha nossa. Só o ato de amor verdadeiro poderá... Ai, a Ana congela até a morte. Pra sempre. Ah! ನಿಜವಾಗ್ಲೂ ನೀವು ಆರೆಂಡಲ್ ರಾಣಿನ ಅಂತ ಇವರು ಕೇಳಬೇಕಾದ್ರೆ ಒಂದು ನಾರ್ಮಲ್ ಹುಡುಗಿಗೆ ನೇಚರ್ ಏನಕ್ಕೆ ಈ ಶಕ್ತಿಯನ್ನು ಕೊಡಬೇಕಾಗಿತ್ತು ಅಂತ ನಾರ್ತಲ್ನವರು ಕೇಳ್ತಾರೆ. ಆವಾಗ ಆನಾ, ನಿಮ್ಮನ್ನ ನಾನು ಅರಮನೆಯಲ್ಲಿರೋ ಬುಕ್ಸ್ಗಳಲ್ಲಿ ನೋಡಿದ್ದೀನಿ, ನೀವು ನಮ್ಮ ತಂದೆಯವರ ಪರ್ಸನಲ್ ಗಾರ್ಡ್ ತಾನೇ? ಹೌದು. ಇವಾಗ ಹೇಗಿದ್ದಾರೆ ನಿಮ್ಮ ತಂದೆ? ನಮ್ಮ ಪೇರೆಂಟ್ಸ್ ತೀರೋಗೆ 6 ವರ್ಷ ಆಗ್ತಾ ಇದೆ. ನನಗೆ ಒಂದು ವಾಯ್ಸ್ ಮತ್ತೆ ಮತ್ತೆ ಕೇಳ್ತಾನೆ ಇದೆ. ನನಗೆ ಬೇಕಾಗಿರೋ ಉತ್ತರ ಸಿಕ್ಬಿಟ್ರೆ ಈ ಕಾಡನ್ನ ನನ್ನ ಕೈಯಲ್ಲಿ ರಿಲೀಸ್ ಮಾಡೋಕೆ ಆಗುತ್ತೆ. ಪ್ಲೀಸ್ ನಮ್ಮನ್ನ ನಂಬಿ, ನಾವು ಸಹಾಯ ಮಾಡೋಕೆ ಬಂದಿದ್ದೀವಿ. ನಾವು ನೇಚರ್ ಶಕ್ತಿಯನ್ನ ಮಾತ್ರನೇ ನಂಬೋದು ಅಂತ ಮಾತಾಡೋ ಅಷ್ಟರಲ್ಲಿ ಅಲ್ಲಿಗೆ ಬೆಂಕಿ ಶಕ್ತಿ ಬರುತ್ತೆ. ಎಲ್ಸಾ ಬಂದ್ಬಿಡು. ಹೇಗೋ ಎಲ್ಸಾ ಬೆಂಕಿ ಶಕ್ತಿಯ ಕೋಪವನ್ನು ಸಮಾಧಾನ ಮಾಡಿ ತಾಳ್ಮೆಗೆ ತಂದಿದ್ರಿಂದ ಅದು ಇವಳ ಜೊತೆ ಕ್ಲೋಸ್ ಆಗಿಬಿಡುತ್ತೆ. ಆವಾಗ ಮತ್ತೆ ಆ ಹಾಡು ಕೇಳಬೇಕಾದ್ರೆ ಬೆಂಕಿ ಶಕ್ತಿ ಅಲ್ಲಿಗೆ ಹೋಗ್ಬೇಕು ಅನ್ನೋ ತರ ಆಕ್ಷನ್ ಮಾಡುತ್ತೆ. ಎಲ್ಸಾ, ಆನಾ, ನಿನಗೆ ಏನಾಯ್ತು? ನನ್ನ ಫಾಲೋ ಮಾಡಿ ಬೆಂಕಿ ಒಳಗಡೆ ಎಲ್ಲ ನೀನು ಬರಬಾರ್ದು. ನಾನು ಬರಬಾರ್ದು ಅಂದ್ರೆ ನೀನು ಹೋಗ್ಬಾರ್ದಾಗಿತ್ತು ಅಲ್ವಾ ಎಲ್ಸಾ? ಅದಕ್ಕೆ ಎಲ್ಸಾ ಸಾರಿ ಹೇಳ್ಬಿಟ್ಟು ಅವರ ತಾಯಿ ಅವರ ಶಾಲ್ನ ತೆಗೆದು ಆನಾಗೆ ಹಾಕೊಡ್ತಾಳೆ. ಅದನ್ನ ನೋಡಿದ ನಾರ್ತಲ್ ರಾಯ್ ಜನ, ಇದು ನಾರ್ತಲ್ ರಾಯ್ ಜನಾಂಗನ ಸೇರಿದವರ ಶಾಲ್ ಅಂತ ಹೇಳ್ಬೇಕಾದ್ರೆ ಇದು ನಮ್ಮ ತಾಯಿ ಅವ್ರದ್ದು ಅಂತ ಹೇಳ್ಬಿಟ್ಟು ಓಡಿ ಬಂದು ಮತ್ತೆ ಆ ನೆನಪುಗಳನ್ನ ನೋಡ್ಬೇಕಾದ್ರೆ ಆವತ್ತು ಅವರ ತಂದೆನ ಕಾಪಾಡಿದ್ದು ಅವರ ತಾಯಿಯೇ ಅಂತ ಗೊತ್ತಾಗುತ್ತೆ. ನಮ್ಮ ತಾಯಿ ನಾರ್ತಲ್ ರಾಯ್ ಜನಾಂಗನ ಸೇರಿದವರು. ನಾನು ಈ ಕಾಡನ್ನ ರಿಲೀಸ್ ಮಾಡ್ತೀನಿ, ಆರೆಂಡಲ್ನು ಕಾಪಾಡ್ತೀನಿ ಅಂತ ಎಲ್ಸಾ ಪ್ರಾಮಿಸ್ ಮಾಡ್ತಾಳೆ. ಕಾಡನ್ನ ರಿಲೀಸ್ ಮಾಡೋದಾ? ಅದು ಹೇಗೆ ಇರುತ್ತೆ? ನಿಜ ಹೇಳ್ಬೇಕು ಅಂದ್ರೆ ನಾವು ಕ್ಲಿಯರ್ ಸ್ಕೈನ ಕೂಡ ಯಾವತ್ತೂ ನೋಡೇ ಇಲ್ಲ ಅಂತ ಇಲ್ಲಿ ಒಬ್ಬ ಕ್ರಿಸ್ಟಫ್ ಜೊತೆ ಮಾತಾಡ್ಕೊಂಡು ಫ್ರೆಂಡ್ ಆಗ್ತಾನೆ. ನನಗೆ ಮತ್ತೆ ಆ ವಾಯ್ಸ್ ಕೇಳಿಸ್ತಾನೆ ಇದೆ. ನಾನು ಇವಾಗಲೇ ಹೊರಡ್ತೀನಿ. ರಾತ್ರಿ ಹೊತ್ತಲ್ಲಿ ಕಲ್ಮನುಷ್ಯರ ಓಡಾಟ ಜಾಸ್ತಿ ಇರುತ್ತೆ ಕಣಮ್ಮ, ಬೆಳಿಗ್ಗೆ ಆದ್ಮೇಲೆ ಹೊರಡಿ ಅಂತ ಆವತ್ತು ರಾತ್ರಿ ಅಲ್ಲೇ ಸ್ಟೇ ಮಾಡಿಸ್ತಾರೆ ನಾರ್ತಲ್ ರಾಯ್ಸ್. ಓಲಾಫ್ ಅಲ್ಲಿರೋ ಮಕ್ಕಳ ಜೊತೆನ ಆಟ ಆಡೋಕೆ ಶುರು ಮಾಡ್ತಾನೆ.
ಇಲ್ಲಿ ನಮ್ಮ ಕ್ರಿಸ್ಟೋಫ್ ಆನಾನ ಲವ್ ಮಾಡೋದ್ರ ಬಗ್ಗೆ, ಅದನ್ನ ಹೇಳ್ಕೋಬೇಕಾದ್ರೆ ಫೇಲಿಯರ್ ಆಗಿದ್ರ ಬಗ್ಗೆ ಶೇರ್ ಮಾಡ್ಕೊ ಬರ್ಬೇಕಾದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಬನ್ನಿ ಅಂತ ನಾರ್ತಲ್ ಹುಡ್ಗ ನಮ್ಮ ಕ್ರಿಸ್ಟೋಫ್ನ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಗಾರ್ಡ್ ಅವರ ಲವ್ವರ್ ಬಗ್ಗೆ ವಿಚಾರಿಸಿ ಬಿಟ್ಟು ಅವರಿಗೆ ಇನ್ನ ಮದುವೆ ಆಗಿಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ಖುಷಿ ಆಗ್ತಾರೆ. ಆಮೇಲೆ ನನ್ನ ತಂದೆನೂ ಆರಂಡಲ್ ಸೋಲ್ಜರ್ ಆಗೇ ಇದ್ರು. ಆರಂಡಲ್ ಜನರಿಗೆ ಯಾವುದೇ ಕಷ್ಟ ಬರದೆ ಕಾಪಾಡೋದೇ ನಮ್ಮ ಕೆಲ್ಸ. ಹಾಗಾದ್ರೆ ಯಾವುದೇ ಸಿಚುವೇಶನ್ ಅಲ್ಲೂ ಸರಿಯಾದ ವಿಷಯವನ್ನ ಮಾಡ್ಬೇಕು ಅಲ್ವಾ? ಹೌದು, ಕರೆಕ್ಟ್. ಈ ಕಡೆ ಆ ಶಾಳಲ್ಲಿ ನೀರು, ಬೆಂಕಿ, ನೆಲ, ಗಾಳಿ ಮತ್ತೆ 5ನೇದಾಗಿ ಒಂದು ಶಕ್ತಿ ಇದೆ. ಅದೇ ಮನುಷ್ಯರಿಗೂ ನೇಚರ್ ಶಕ್ತಿಗಳಿಗೂ ಮಧ್ಯ ಬ್ರಿಡ್ಜ್ ತರ ಬಾಂಡಿಂಗ್ ನ ಕ್ರಿಯೇಟ್ ಮಾಡುತ್ತೆ ಅಂತ ನಾರ್ತಲ್ ಹುಡುಗಿ ಹೇಳ್ಬೇಕಾದ್ರೆ ಅದಕ್ಕೆ ಎಲ್ಸಾ ಹಾಗಾದ್ರೆ ಆ ವಾಯ್ಸೇ 5ನೇ ಶಕ್ತಿನ ಅಂತ ಕೇಳ್ಬೇಕಾದ್ರೆ ಅದು ಆ ಆಟ್ ಹ್ಯಾಲ ನದಿಗೆ ಗೊತ್ತು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಕಲ್ಲು ಮನುಷ್ಯರ ಸದ್ದು ಕೇಳುತ್ತೆ. ಆದ್ರಿಂದ ಎಲ್ಲರೂ ಹೌಸ್ಕೋತಾರೆ. Eles estão vindo. ಗಾಳಿ ಮತ್ತೆ ಬೆಂಕಿನ ಕಂಟ್ರೋಲ್ ಮಾಡಿದ ಹಾಗೆ ಇವ್ರಗಳ ಹತ್ರ ಇಂದಾನು ಏನಾದ್ರೂ ವಿಷಯ ಗೊತ್ತಾಗುತ್ತಾ ಅಂತ ನಾನು ಟ್ರೈ ಮಾಡ್ತೀನಿ. ಎಲ್ಸಾ, ಅದು ತುಂಬಾನೇ ಅಪಾಯ. ನೀನು ಆ ವಾಯ್ಸ್ ನ ಮಾತ್ರ ಫಾಲೋ ಮಾಡಿ ನಿಜ ಏನು ಅಂತ ತಿಳ್ಕೊ. ಬೇಗ ನಾವು ರಿಟರ್ನ್ ಮನೆಗೆ ಹೋಗೋಣ, ಅದೇನೇ ಸೇಫ್ ಕೂಡ. ಹೌದಾ ಆನಾ? ಸರಿ, ಕ್ರಿಸ್ಟೋಫ್ ಎಲ್ಲಿ ಅಂತ ಆನಾ ಹುಡುಕ್ಬೇಕಾದ್ರೆ ಕ್ರಿಸ್ಟೋಫ ಅವನ ರೈನ್ಡಿಯರ್ನ ಕರ್ಕೊಂಡು ಯಾವಾಗ್ಲೋ ಹೋಗ್ಬಿಟ್ಟ. ಕ್ರಿಸ್ಟೋಫ್ ಹೇಳ್ದೆ ಮಾಡ್ದೆ ಹೋಗ್ಬಿಟ್ಟ ಅಂತ ಆನಾ ತುಂಬಾನೇ ಫೀಲ್ ಮಾಡ್ತಾ ಇದ್ದಾಳೆ. ಬೆಳಿಗ್ಗೆ ಆಗಿದ ತಕ್ಷಣ ನಾರ್ತಲ್ ಹುಡ್ಗ ಹೇಳ್ಕೊಟ್ಟ ಹಾಗೆ ಕ್ರಿಸ್ಟೋಫ್ ರಿಹರ್ಸಲ್ ಮಾಡ್ತಾ ಇದ್ದಾನೆ. ಆವಾಗ ಆನಾ ಬರ್ತಾ ಇದ್ದಾಳೆ ಅನ್ಕೊಂಡು ಪ್ರಪೋಸ್ ಮಾಡಿದ್ರೆ ಅಲ್ಲಿಗೆ ಬಂದಿದ್ದು ಈ ಅಜ್ಜಿ. ಆನಾ ಮತ್ತೆ ಎಲ್ಸಾ ಯಾವಾಗ್ಲೂ ಹೋಗ್ಬಿಟ್ರು ಅಂತ ಅಜ್ಜಿ ಹೇಳ್ಬೇಕಾದ್ರೆ ಅವರು ಇವನ ಹತ್ರ ಏನು ಹೇಳ್ದೆ ಇವನನ್ನ ಬಿಟ್ಟು ಹೋಗ್ಬಿಟ್ರು ಅಂತ ಕ್ರಿಸ್ಟೋಫ್ ಒಂದ್ ಕಡೆ ಫೀಲ್ ಮಾಡ್ತಾ ಇದ್ದಾನೆ. ಯಾಕೆ ಈ ಲವ್ ಇಷ್ಟು ಕಷ್ಟ ಕೊಡುತ್ತೆ ಅಂತ ಒಂದು ಸಾಂಗ್ ನ ಹಾಡ್ತಾನೆ ಕ್ರಿಸ್ಟೋಫ್. E o teu destino não é o meu. Fiquei pra trás. Aqui o tempo pode nos afastar. Onde estou? Norte é sul. Lá é cá. Sei quem sou eu. Se eu não sou, não sei. Não sei onde. ಈ ಕಡೆ ಎಲ್ಸಾ ಮತ್ತೆ ಆನಾ ಆ ವಾಯ್ಸ್ ನ ಹುಡಿಕೊಂಡು ಬರ್ಬೇಕಾದ್ರೆ ಗಾಳಿ ಶಕ್ತಿ ಅಲ್ಲಿಗೆ ಬಂದು ಇವ್ರುಗಳಿಗೆ ಒಂದು ದಾರಿನ ತೋರಿಸುತ್ತೆ. ಅಲ್ಲಿ ನೋಡಿದ್ರೆ ಇವ್ರುಗಳ ಪೇರೆಂಟ್ಸ್ ಹೋಗಿದ್ದ ದೋಣಿ ಅಲ್ಲಿ ಡ್ಯಾಮೇಜ್ ಆಗಿ ಬಿದ್ದಿದೆ. ಈ ಶಿಪ್ ಇಲ್ಲಿಗೆ ಹೇಗೆ ಬಂತು ಅಂತ ಕನ್ಫ್ಯೂಷನ್ ಆದ್ರೂ ಅಕ್ಕ ತಂಗಿರು ಇಬ್ಬರು ಒಳಗಡೆ ಹೋಗಿ ಚೆಕ್ ಮಾಡ್ತಾರೆ. ಈ ಕಡೆ ತಂದೆ ತಾಯಿ ಗೊತ್ತಿಲ್ಲದೆ ಬರೋಕೆ ಚಾನ್ಸೇ ಇಲ್ಲ, ಏನನ್ನೋ ಹುಡಿಕೊಂಡು ಬಂದಿರ್ಬೇಕು ಅಂತ ಅರ್ಥ ಮಾಡ್ಕೊಂಡು ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕ್ಬೇಕಾದ್ರೆ ಆರಂಡಲ್ ದೋಣಿಗಳಲ್ಲಿ ಎಲ್ಲಾದ್ರಲ್ಲೂ ಒಂದು ವಾಟರ್ ಪ್ರೂಫ್ ಲಾಕರ್ ಇರುತ್ತೆ ಅಂತ ಆನಾ ಹುಡುಕ್ಬೇಕಾದ್ರೆ ಅದೇ ತರ ಒಂದು ಲಾಕರ್ ಇದೆ. ಅದರಲ್ಲಿ ಒಂದು ಮ್ಯಾಪ್ ಮತ್ತೆ ಲೆಟರ್ ಸಿಗುತ್ತೆ. ಅದನ್ನ ತಗೊಂಡು ನೋಡ್ಬೇಕಾದ್ರೆ ಅದರಲ್ಲಿ ಎಲ್ಸಾ ಅವರ ಅಮ್ಮ ಅವರ ಕೈಯಾರೆ ನಾವು ಆ ನದಿನ ಕಂಡಿಡ್ದು ಬಿಟ್ವಿ, ಆದ್ರೆ ಅಲ್ಲಿಗೆ ಹೋಗೋಕೆ ಆಗ್ಲಿಲ್ಲ. ಎಲ್ಸಾ ಅವಳ ಪವರ್ಗೆ ರೀಸನ್ ಏನು ಅಂತ ಕ್ವಶನ್ ಮಾರ್ಕ್ ಹಾಕಿ ಬರ್ದಿದೆ. ಮ್ಯಾಪ್ ನ ತಗೊಂಡು ನೋಡ್ಬೇಕಾದ್ರೆ ಡಾರ್ಕ್ ಸೀನ ದಾಟಿ ಹೋದ್ರೆ ಆಟ್ ಹ್ಯಾಲನ್ ನದಿ ಇದೆ ಅಂತ ಹಾಕಿದೆ. ಹಾಗಾದ್ರೆ ಹ್ಯಾಟ್ ಹ್ಯಾಲನ್ ನದಿ ಇರೋದು ನಿಜಾನೇ, ಅದು ಬರೀ ಕತೆ ಅಲ್ಲ. ಎಲ್ಸಾ ಅವಳ ಪವರಿಗಾದ ಕಾರಣವನ್ನು ಹುಡಿಕೊಂಡೇ ಪೇರೆಂಟ್ಸ್ ಆ ನದಿಗೆ ಹೋಗಿದ್ದಾರೆ. ಆವಾಗ್ಲೇ ಶಿಪ್ ನೀರಲ್ಲಿ ಮುಳುಗಿ ಇಬ್ಬರು ತೀರೋಗ್ಬಿಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೋತಾರೆ ಹುಡುಗಿರು. ನೀರಿಗೆ ನೆನಪಿನ ಶಕ್ತಿ ಇದೆ ಅಂತ ಮತ್ತೆ ಓಲಫ್ ಹೇಳ್ಬೇಕಾದ್ರೆ ಎಲ್ಸಾ ಆ ದೋಣಿಯಲ್ಲಿರೋ ನೀರುಗಳನ್ನ ಅವಳ ಪವರಿಂದ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಅವರ ಪೇರೆಂಟ್ಸ್ಗೆ ಏನಾಯ್ತು ಅಂತ ನೋಡ್ತಾಳೆ. ಅದಕ್ಕೆ ಎಲ್ಸಾ ಹೊರಗಡೆ ಓಡಿ ಬಂದು ಇದೆಲ್ಲ ನನ್ನಿಂದಾನೆ, ನನ್ನ ಬಗೆಯ ವಿಷಯವನ್ನು ತಿಳ್ಕೊಳ್ಳೋದಕ್ಕಾಗಿ ಹೋಗಿನೇ ತಂದೆ ತಾಯಿ ತೀರೋಗ್ಬಿಟ್ಟಿದ್ದಾರೆ ಅಂತ ಫೀಲ್ ಮಾಡಿ ಅಳ್ತಾ ಇದ್ದಾಳೆ. ಆವಾಗ ಆನಾ ಅಲ್ಲಿಗೆ ಬಂದು ಎಲ್ಸಾ ಇದಕ್ಕೆ ನೀನು ಕಾರಣ ಇಲ್ಲ, ಆರಂಡಲ್ ನಲ್ಲಿ ಕಾಮನ್ ಆಗಿರೋ ಒಂದು ಹುಡುಗಿಗೆ ನೇಚರ್ ಏನಕ್ಕೆ ಇಂತಹ ಶಕ್ತಿನ ಕೊಡ್ಬೇಕಿತ್ತು ಅಂತ ಅಜ್ಜಿ ಕೇಳಿದ್ದು ನೆನ್ಪಿದ್ಯಾ? ಯಾಕೆ ಅಂದ್ರೆ ನಾರ್ತಲ್ ರಾಯ್ ಜನಾಂಗನ ಸೇರಿದ ನಮ್ಮ ತಾಯಿ ಅವರ ಎನಿಮೆ ಅಂತ ಗೊತ್ತಿದ್ರು ಕೂಡ ನಮ್ಮ ತಂದೆನ ಕಾಪಾಡಿದ್ದಾರೆ. ಸೊ ಅವರು ಮಾಡಿದ ಆ ಒಳ್ಳೆ ಕೆಲ್ಸಕ್ಕೆ
ಅದಕ್ಕೆ ಅವರಿಗೆ ಸಿಕ್ಕಿರೋ ಗಿಫ್ಟೇ ಅಕ್ಕ ನೀನು. ಈ ಕಾಡನ್ನ ರಿಲೀಸ್ ಮಾಡೋದು, ಆರಂಡಲ್ ನ ಕಾಪಾಡೋದು ನಿನ್ನಿಂದ ಮಾತ್ರನೇ ಸಾಧ್ಯ. ನಾನು ನಿನ್ನನ್ನ ಪೂರ್ತಿ ನಂಬ್ತೀನಿ. ನೇಚರಿನ 5ನೇ ಶಕ್ತಿ ಮನುಷ್ಯರಿಗೂ ನೇಚರಿಗೂ ಮಧ್ಯ ಬಾಂಡಿಂಗ್ ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರು. ಅದಕ್ಕೇನೆ ಆ ವಾಯ್ಸ್ ಆಟ್ ಹ್ಯಾಲನ್ ನದಿಯಿಂದ ನನ್ನ ಕರಿತಾನೆ ಇದೆ ಅನ್ಸುತ್ತೆ ಅಂತ ಎಲ್ಸಾ ಹೇಳ್ಬೇಕಾದ್ರೆ, ಹೌದಾ, ಹಾಗಾದ್ರೆ ನಾವಿಬ್ರು ಅಲ್ಲಿಗೆ ಹೋಗೋಣ. ನಾವಿಬ್ಬರುವಾ? ಅಲ್ಲ, ನಾನು ಮಾತ್ರ ಹೋಗ್ತೀನಿ ಎಲ್ಸಾ. ನಿನಗೆ ಅಮ್ಮ ಹೇಳಿದ್ದು ಸಾಂಗ್ ನೆನ್ಪಿಲ್ವಾ? ಅದ್ರಲ್ಲಿ ಏನ್ ಹೇಳಿದೆ? ಡೀಪ್ ಆಗಿ ಹೋಗ್ತಾ ಹೋಗ್ತಾ ಆಳದಲ್ಲಿ ಮೂಳ್ಗೋಗ್ಬಿಡ್ತೀವಿ ಅಂತ ಅಲ್ವಾ? ನಾನು ನಿನ್ನನ್ನ ಕಳ್ಕೊಳ್ಳೋದಕ್ಕೆ ರೆಡಿಯಾಗಿಲ್ಲ ಎಲ್ಸಾ. ನಾನು ಕೂಡ ನಿನ್ನ ಕಳ್ಕೊಳ್ಳಲ್ಲ ಆನಾ ಅಂತ ಎಲ್ಸಾ ಆನಾನ ತಪ್ಕೊಂಡು ಓಲಫ್ನ ಹತ್ರ ಬರೋಕೆ ಹೇಳಿ ಸಡನ್ ಆಗಿ ಐಸಿಂದ ಒಂದು ಬೋಟ್ ನ ಕ್ರಿಯೇಟ್ ಮಾಡಿ ಇಬ್ಬರನ್ನು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಏನಕ್ಕೆ ಎಲ್ಸಾ ಹೀಗೆ ಮಾಡಿದ್ಲು? ನನ್ನ ಮೋಸ ಮಾಡಿಬಿಟ್ಲು. ಹೌದು, ಈ ಎಲ್ಸಾ ನನಗೆ ಒಂದು ಗುಡ್ ಬೈ ಕೂಡ ಹೇಳಲಿಲ್ಲ. ನನಗೂ ಅವಳ ಮೇಲೆ ಕೋಪವಾಗೇ ಇದೆ. ಅಪ್ಪೋಯ್, ಎಷ್ಟು ದೊಡ್ಡದಾಗಿದ್ದಾರೆ. ಹೇಗೋ ಸೈಲೆಂಟ್ ಆಗಿ ತಪ್ಪಿಸ್ಕೊಂಡು ಒಂದು ಗುಹೆ ಒಳಗಡೆ ಹೋಗ್ಬಿಡ್ತಾರೆ. ಹೆದರ್ಕೋಬೇಡ ಆನಾ, ಬಾ, ಮುಂದೆ ಏನೇ ಬಂದ್ರೂ ನೋಡ್ಕೊಳ್ಳೋಣ. ಈ ಕಡೆ ನಮ್ಮ ಎಲ್ಸಾ ಗಾಳಿ ಮತ್ತೆ ಬೆಂಕಿ ಶಕ್ತಿಗಳನ್ನ ಕಂಟ್ರೋಲ್ ಮಾಡಿದ ಹಾಗೆ ಇವಾಗ ನೀರಿನ ಶಕ್ತಿಯ ಕೋಪವನ್ನು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾಳೆ. ಸೂಪರ್ ಆಗಿತ್ತಲ್ವಾ? ಹೇಗೋ ನೀರಿನ ಶಕ್ತಿಯನ್ನು ಸಮಾಧಾನ ಮಾಡಿ ಕಂಟ್ರೋಲ್ಗೆ ತಂದು ಫ್ರೀಸ್ ಆಗಿರೋ ಆ ಆಟ್ ಹ್ಯಾಲನ್ ನದಿಯನ್ನು ನೋಡ್ತಾಳೆ. ಇವಾಗ ಆ ವಾಯ್ಸ್ ಕ್ಲೋಸ್ ಆಗಿ ಕೇಳೋದ್ರಿಂದ ನಿನ್ನ ನೋಡೋಕೆ ನಾನು ಬಂದ್ಬಿಟ್ಟೆ, ಯಾವುದಕ್ಕೂ ಹೆದರ್ಕೋಬೇಡ, ದಯವಿಟ್ಟು ನನ್ನ ಮುಂದೆ ಬಾ ಅಂತ ಒಂದು ಸೂಪರ್ ಆದ ಹಾಡನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ ನಮ್ಮ ಎಲ್ಸಾ. Que eu tanto vi aqui. Todos acham que eu sou a ser igual você. Vem mostrar. A vida inteira esperei para ti. Por toda minha vida esquisita, nunca soube a razão. ಅಲ್ಲಿರೋ ನೆನಪಿನ ಶಕ್ತಿಯಲ್ಲಿ ಅವರ ತಾಯಿ ಹಾಡೇಳ್ಬೇಕಾದ್ರೆ ಆವಾಗ್ಲೇನೆ ಗೊತ್ತಾಗುತ್ತೆ ನಮ್ಮ ಎಲ್ಸಾ ಹುಡಿಕೊಂಡು ಬಂದ 5ನೇ ಶಕ್ತಿ ಬೇರೆ ಯಾರೂ ಇಲ್ಲ, ನಮ್ಮ ಎಲ್ಸಾನೇ. ಅದನ್ನ ಅರ್ಥ ಮಾಡ್ಕೋತಾಳೆ ನಮ್ಮ ಹುಡುಗಿ. ಅಲ್ಲಿರೋ ತುಂಬಾ ನೆನಪುಗಳಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ನೋಡಿದ ವಿಷಯಗಳನ್ನು ಮತ್ತೆ ಇವಳ ಪೇರೆಂಟ್ಸ್ ಬಗ್ಗೆನೂ ತಿಳ್ಕೊತಾಳೆ. ಇವರ ತಂದೆನ ಕಾಪಾಡಿ ತಾಯುವೆ ಆರಂಡಲ್ಗೆ ಬಂದ್ಬಿಟ್ಟಿರೋದನ್ನ ನೋಡ್ತಾಳೆ ಎಲ್ಸಾ. ಆವಾಗ ಎಲ್ಸಾ ಅವರ ತಾತ
ನಾರ್ತಲ್ ರಾಯ್ ಜನಾಂಗದವರಿಗೆ ನೇಚರ್ ಶಕ್ತಿಗಳ ಮೇಲೇನೆ ತುಂಬಾ ನಂಬಿಕೆ ಜಾಸ್ತಿ ಇರೋದು. ಹೀಗೆ ಬಿಟ್ರೆ ಮುಂದೆ ರಾಜರಿಗೆ ಆಪೋಸಿಟ್ ಆಗ್ತಾರೆ. ಇದನ್ನ ನಾವು ನಡೆಯೋಕೆ ಬಿಡಬಾರ್ದು. ನಾವು ಅಲ್ಲಿ ಡ್ಯಾಮ್ನ ಕಟ್ಟಿದ್ರೆ ಅವ್ರಗಳಿಗೆ ನೀರು ಸಿಗಲ್ಲ. ಆವಾಗ ಆ ಜನ ನನ್ನ ಹತ್ರ ಸಹಾಯ ಕೇಳಿ ಬರಲೇಬೇಕಾಗುತ್ತೆ ಅಂತ ಮಾತಾಡ್ಕೊಂಡು ಮಾಯ ಆಗ್ತಾರೆ. ಆವಾಗ ಎಲ್ಸಾ ನಾವು ಇನ್ನ ಡೀಪ್ ಆಗಿ ಹೋದ್ರೆ ಮುಳುಗೋಗ್ಬಿಡ್ತೀವಿ ಅಂತ ಅವರ ತಾಯಿ ಸಾಂಗ್ ಅಲ್ಲಿ ಹಾಡಿದ ವರ್ಡ್ಸ್ ನೆನಪಾಗುತ್ತೆ. ಇನ್ನ ಡೀಪ್ ಆಗಿ ಹೋದ್ರೆ ಅವಳ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಎಲ್ಸಾ ಒಳಗಡೆ ಜಂಪ್ ಮಾಡ್ತಾಳೆ. ಕೆಳಗಡೆ ಬಂದಿದ ತಕ್ಷಣ ಎಲ್ಸಾ ನಿಧಾನಕ್ಕೆ ಫ್ರೀಸ್ ಆಗ್ತಾ ಇದ್ದಾಳೆ. ಆವಾಗ ನಾರ್ತಲ್ ರಾಯ್ ಅವರ ಹೆಡ್ ಈ ಡ್ಯಾಮ್ನ ಕಟ್ಟಿರೋದ್ರಿಂದ ನಮಗೆ ನೀರೇ ಸಿಗ್ತಾ ಇಲ್ಲ ಅಂತ ತಾತನ ಹತ್ರ ವಾದ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ನಾವು ಒಂದು ಟೀ ಕುಡ್ಕೊಂಡೆ ಮಾತಾಡೋಣ ಅಂತ ಅವರನ್ನ ಕಳಿಸ್ಬಿಡ್ತಾರೆ ತಾತ. ಈ ತಾತ ಸಿಕ್ಕಾಪಟ್ಟೆ ಕೇಳಿ ಅನ್ಸುತ್ತೆ. ಈ ವಿಷಯಗಳನ್ನ ಆನಾ ಅಂತ ಹೆಸರೇಳಿ ಒಂದು ಐಸ್ ಬ್ಲಾಸ್ಟ್ ನ ಕಳಿಸ್ಬಿಟ್ಟು ಟೋಟಲ್ ಆಗಿ ಫ್ರೀಸ್ ಆಗ್ಬಿಡ್ತಾ ಇದ್ದಾಳೆ ನಮ್ಮ ಎಲ್ಸಾ. ಈ ಕಡೆ ಆನಾ ಸಿಗಾಕೊಂಡಿರೋ ಜಾಗದಲ್ಲಿ ಎಲ್ಸಾ ಕಳಿಸಿದ ಐಸ್ ಬ್ಲಾಸ್ಟ್ ಒಂದು ಸ್ಟ್ಯಾಚ್ಯೂನ ಕ್ರಿಯೇಟ್ ಮಾಡುತ್ತೆ. ಅದನ್ನ ನೋಡ್ಬೇಕಾದ್ರೆ ಎಲ್ಸಾ ನಿಜಾನ ಕಂಡಿಡಿದ್ಬಿಟ್ಲು. ನಮ್ಮ ತಾತ ನಾರ್ತಲ್ ರಾಯ್ ಅವರ ಹೆಡ್ನ ಏಮಾರಿಸಿ ಕೊಂದಿದ್ದಾರೆ. ಆ ಡ್ಯಾಮ್ನ ನಮ್ಮ ತಾತ ಅವ್ರುಗಳನ್ನ ಕಾಪಾಡೋಕೆ ಕಟ್ಟಿಕೊಡ್ಲಿಲ್ಲ. ನಾರ್ತಲ್ ರಾಯ್ ಜನಾಂಗನ ನಾಶ ಮಾಡೋಕೆ ಕಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಕೇಡಿ ತಾತ, ಅವರ ಕೆಟ್ಟ ಗುಣಾನೇ ಅಂತ ಅರ್ಥ ಮಾಡ್ಕೋತಾಳೆ ಆನಾ. ನಾವು ಹೇಗಾದ್ರೂ ಆ ಡ್ಯಾಮ್ನ ಹೊಡೆದಾಕ್ಬೇಕು. ಹಾಗೆ ಮಾಡಿದ್ರೆ ಆರಂಡಲ್ ಮುಳುಗೋಗ್ಬಿಡುತ್ತೆ ಅಲ್ವಾ? ಅದಕ್ಕಾಗಿ ನೇಚರ್ ಶಕ್ತಿ ಆರಂಡಲ್ ಜನ ಊರನ್ನ ಖಾಲಿ ಮಾಡಿ ಹೋಗೋ ಹಾಗೆ ಮಾಡಿ ಜನರನ್ನ ಕಾಪಾಡಿದೆ. ಹೌದಾ? ಹೇ ಆನಾ, ಅಲ್ಲಿ ಹೊರಗಡೆ ಹೋಗಕ್ಕೆ ಒಂದು ದಾರಿ ಇದೆ ನೋಡು. ಹೌದು ಓಲಾಫ್, ಬೇಗ ಬಾ, ಎಲ್ಸಾನು ಬರ್ತಾ ಇರ್ತಾಳೆ, ಹೋಗೋಣ ಅನ್ಬೇಕಾದ್ರೆ ನಮ್ಮ ಓಲಾಫ್ ಹಾಗೆ ನಿಧಾನಕ್ಕೆ ಚಿಕ್ಕ ಚಿಕ್ಕ ಹಿಮಗಳಾಗಿ ಚೇಂಜ್ ಆಗ್ತಾ ಇದ್ದಾನೆ. ನಾನು ಯಾಕೆ ಹೀಗೆ ಕರಗ್ತಾ ಇದ್ದೀನಿ? ಎಲ್ಸಾಗೆ ಏನಾದ್ರೂ ಆಗಿರುತ್ತೋ? ಸಾರಿ ಆನಾ, ಇನ್ನು ಮುಂದೆ ನಾನು ನಿನಗೆ ಹೆಲ್ಪ್ ಮಾಡೋಕೆ ಆಗಲ್ಲ. ಈ ಭೂಮಿಯಲ್ಲೇ ನಿರಂತರವಾದ ವಿಷಯ ಏನು ಅಂತ ಕೇಳಿದೆ ಅಲ್ವಾ ನಾನು, ಅದನ್ನು ನಾನೇ ಕಂಡಿಡಿದ್ಬಿಟ್ಟೆ. ಅದೇನೇ ಪ್ರೀತಿ. ಗಾಳಿ ಶಕ್ತಿ ಕರ್ಗೋದ ನಮ್ಮ ಓಲಾಫ್ನ ಒಂದು ಜಾಗದಲ್ಲಿ ಸೇರಿಸಿ ಅವನಿಗೆ ಫ್ಯೂನರಲ್ ಮಾಡೋ ರೀತಿ ಹೂವುಗಳನ್ನು ಇಟ್ಟು ಮರ್ಯಾದೆ ಕೊಡ್ತಾ ಇದೆ. ಇವಾಗ ಎಲ್ಸಾನೂ ಇಲ್ಲ, ಓಲಾಫು ಇಲ್ಲ, ನಾನು ಒಂಟಿ ಆಗ್ಬಿಟ್ಟಿದ್ದೀನಿ. ಆದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಸರಿಯಾದ ವಿಷಯವನ್ನ ನಾನು ಮಾಡ್ತೀನಿ ಅಂತ ಹಾಡು ಹೇಳ್ಕೊಂಡು ಅವಳನ್ನ ಅವಳೇ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬರ್ತಾಳೆ. ಆ ಡ್ಯಾಮ್ನ ನೋಡ್ಬೇಕಾದ್ರೆ ಹೇಗೆ ಇದನ್ನ ಹೊಡೆದಾಕೋದು ಅಂತ ಯೋಚನೆ ಮಾಡ್ತಾಳೆ. ಏನೋ ಐಡಿಯಾ ಫ್ಲಾಶ್ ಆಗುತ್ತೆ. ಅದಕ್ಕೆ ಆನಾ ಓಡಿ ಹೋಗಿ ಬೇಕು ಬೇಕು ಅಂತಾನೆ ಕಲ್ಬಂಡೆ ಮನುಷ್ಯರುಗಳನ್ನ ಎಬ್ಬಿಸ್ತಾಳೆ. ಬಾ, ನನ್ನ ಆದ್ರೆ ಇಡಿ ನೋಡೋಣ ಅಂತ ಓಡಿ ಹೋಗ್ತಾ ಇದ್ದಾಳೆ. ಇದು ಖಂಡಿತ ವರ್ಕೌಟ್ ಆಗುತ್ತೆ ಅಂತ ಡ್ಯಾಮ್ ಕಡೆ ಓಡಿ ಹೋಗ್ತಾ ಇದ್ದಾಳೆ ಆನಾ. ಆನಾ ಡ್ಯಾಮ್ ಕಡೆನೆ ಅವ್ರುಗಳನ್ನ ಕರ್ಕೊಂಡು ಬರ್ತಾ ಇದ್ದಾಳೆ ಅಂತ ಅರ್ಥ ಮಾಡ್ಕೋತಾರೆ ಸೋಲ್ಜರ್ಸ್. ನಮ್ಮ ಕ್ರಿಸ್ಟೋಫ್ ಆನಾ ಓಡಿ ಬರೋದನ್ನ ನೋಡಿ ಅವಳನ್ನ ಕಾಪಾಡಿ ಸ್ಪೀಡ್ ಆಗಿ ತಪ್ಪಿಸ್ಕೊಂಡು ಬರ್ತಾ ಇರ್ತಾರೆ. ಆಮೇಲೆ ಗಾರ್ಡ್ ಹತ್ರ ಬಂದು ಎಲ್ಲದಕ್ಕೂ ಈ ಡ್ಯಾಮೇ ಕಾರಣ, ಇದನ್ನ ನಾವು ಸರಿ ಮಾಡಲಿಲ್ಲ ಅಂದ್ರೆ ಆರಂಡಲ್ಗೆ ಫ್ಯೂಚರೇ ಇರಲ್ಲ, ನನ್ನ ತಾತನೇ ಈ ಎಲ್ಲ ಪ್ರಾಬ್ಲಮ್ಗೂ ಕಾರಣ ಅಂತ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಈ ನಿಜಾನ ತಿಳ್ಕೊಳ್ಳೋದಕ್ಕಾಗಿ ಎಲ್ಸಾ ಅವಳ ಜೀವವನ್ನೇ ಕೊಟ್ಟಿದ್ದಾಳೆ ಅನ್ಬೇಕಾದ್ರೆ ಅರ್ಥ ಮಾಡ್ಕೊಂಡು ಸೋಲ್ಜರ್ಸ್ ಸದ್ದು ಮಾಡಿ ಕಲ್ಬಂಡೆ ಮನುಷ್ಯರುಗಳನ್ನ ಆ ಕಡೆ ಬರುಸ್ತಾರೆ. ಡ್ಯಾಮ್ ಹೊಡೆದು ಹೋಗಿದ್ರಿಂದ ನಮ್ಮ ಹುಡುಗಿ, ನಮ್ಮ ರಾಣಿ, ನಮ್ಮ ಎಲ್ಸಾ ಮತ್ತೆ ಜೀವಂತವಾಗ್ತಾಳೆ.
ಏನ್ ಸೂಪರ್ ಅಲ್ವಾ? ಪ್ರಾಮಿಸ್ ಮಾಡಿದ ಹಾಗೆ ನಾರ್ತಲ್ ಮಾಯ ಕಾರ್ಡನ್ನು ರಿಲೀಸ್ ಮಾಡಿ ಆರೆಂಡಲ್ ರಾಜ್ಯವನ್ನು ಕಾಪಾಡಿದ್ದಾಳೆ ನಮ್ಮ ಎಲ್ಸಾ. ನಿನ್ನ ಬಿಟ್ಟು ಹೋಗಿದ್ದಕ್ಕೆ ಸಾರಿ ಕ್ರಿಸ್ಟಾಫ್. ಆಲ್ಮೋಸ್ಟ್ 34-35 ವರ್ಷಗಳನ್ನ ಬಿಟ್ಟು ನಾರ್ತಲ್ ರೈಸ್ ಜನ ಕ್ಲಿಯರ್ ಸ್ಕೈನ ನೋಡ್ತಾ ಇದ್ದಾರೆ. ಆದ್ರಿಂದ ತುಂಬಾನೇ ಖುಷಿ ಆಗ್ತಾ ಇದ್ದಾರೆ. ನಾನು ನಿನ್ನ ಕಳ್ಕೊಬಿಟ್ಟೆ ಅನ್ಕೊಂಡೆ ಎಲ್ಸಾ. ಕಳ್ಕೊಬಿಟ್ಟ? ಇಲ್ಲ, ನೀನು ಮತ್ತೆ ನನ್ನ ಕಾಪಾಡಿದ್ಯಾ. ಆರೆಂಡಲ್ಗೂ ಏನೂ ಆಗ್ಲಿಲ್ಲ. ನೇಚರ್ ಶಕ್ತಿಗಳು ಎಲ್ಲರೂ ಅವ್ರಗಳ ಕೋಪನ ಬಿಟ್ಕೊಟ್ಟು ಸಮಾಧಾನ ಆಗ್ಬಿಟ್ರು. ಹಾಗಾದ್ರೆ ಎಲ್ಸಾ, ನೀನೇನ ನೇಚರ್ಗೂ ಮನುಷ್ಯರಿಗೂ ಮಧ್ಯ ಬ್ರಿಡ್ಜ್ ತರ ಇರೋ 5ನೇ ಶಕ್ತಿ ಅಂತ ಆ್ಯನ ಕೇಳ್ಬೇಕಾದ್ರೆ, ಒಂದು ಸೇತುವೆಗೆ 2 ಕಡೆ ದಾರಿ ಇರುತ್ತೆ. ನಾವಿಬ್ಬರು ಸಿಸ್ಟರ್ಸ್, ನಾವಿಬ್ಬರು ಸೇರಿನೇ ಇದನ್ನ ಮಾಡಿದ್ದು, ಇನ್ಮುಂದೇನು ಮಾಡ್ತೀವಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ, ಹೇ ಎಲ್ಸಾ, ನೀನು ಆರಾಮ ಅಂತ ಕ್ರಿಸ್ಟಫ್ ಓಡಿ ಬರ್ತಾನೆ. ಆ್ಯನಾ, ನಿನಗೆ ಇವಾಗ ಸ್ನೋಮ್ಯಾನ್ ಬೇಕಾ? ನೀರಿಗೆ ನೆನಪಿನ ಶಕ್ತಿ ಇರುತ್ತೆ ಅಂತ ಅದೇ ಹಿಮಗಳಿಂದ ಮತ್ತೆ ಓಲಫ್ನ ಕ್ರಿಯೇಟ್ ಮಾಡ್ತಾಳೆ ಎಲ್ಸಾ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಈ ಭೂಮಿಯಲ್ಲೇ ನಾನು ಮೀಟ್ ಆದ ತುಂಬ ಅದ್ಭುತವಾದ ಹುಡುಗಿ ನೀನೇ. ನನ್ನ ಮದುವೆ ಆಗ್ತೀಯಾ ಅಂತ ಕ್ರಿಸ್ಟಫ್ ಕೇಳಬೇಕಾದ್ರೆ ಆ್ಯನಾ ತುಂಬಾನೇ ಖುಷಿಯಾಗಿ ಹೌದು ಅಂತ ಒಪ್ಕೋತಾಳೆ. ನೀನು ನಮ್ಮ ಜೊತೆನೇ ಇಲ್ಲೇ ಇರ್ಬೋದಲ್ವಾ ಅಂತ ನಾರ್ತಲ್ ಜನ ಎಲ್ಸಾ ಹತ್ರ ಕೇಳಬೇಕಾದ್ರೆ, ಆರೆಂಡಲ್ಗೆ ಯಾವುದು ಒಳ್ಳೇದೋ ಅದನ್ನು ನಾನು ಖಂಡಿತ ಮಾಡ್ತೀನಿ ಅಂತ ಸತ್ಯ ಪ್ರಮಾಣ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಆರೆಂಡಲ್ಗೆ ಆ್ಯನಾನ ರಾಣಿಯಾಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಹುಡುಗರು ಎಲ್ಲರೂ ಚೆನ್ನಾಗಿದ್ದೀರಾ, ಆದರೆ ನನಗೆ ಯಾವಾಗಲೂ ಓಲ್ಡ್ ಕ್ರಿಸ್ಟಾಫೇ ಬೇಕು. ಈ ಡ್ರೆಸ್ಸಿನ 1 ಗಂಟೆ ಟೈಮ್ಗೆ ಮಾತ್ರನೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಮಾಯಾಜಾಲಕ್ಕೆ ಏನು ಅಂತ ಹೇಳಿದೆ? ಫೋಟೋಗ್ರಾಫ್ ಅಂತ ಗಾಡ್ ಅವರ ಹಳೆ ಓಲ್ಡ್ ಲವರ್ ಜೊತೆ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ಇವರ ತಂದೆ ತಾಯಿ ಅವರ ಚಿಕ್ಕ ವಯಸ್ಸಿನ ಸ್ಟ್ಯಾಚ್ಯೂನ ಓಪನ್ ಮಾಡಿ ಇಡ್ತಾ ಇದ್ದಾಳೆ ಆ್ಯನಾ. ನಮ್ಮ ಭೂಮಿ ಮತ್ತೆ ಜನ ಪ್ರೀತಿಯಿಂದ ಯಾವಾಗಲೂ ಒಗ್ಗಟ್ಟಾದವರು. ಎಲ್ಸಾಗೆ ಒಂದು ಮೆಸೇಜ್ ಮಡಗಿದ್ದೀನಿ, ಅವಳ ಹತ್ರ ತಲುಪಿಸ್ಬಿಡು ಸುಂದರಿ ಅಂತ ಗಾಳಿ ಶಕ್ತಿ ಹತ್ರ ಒಂದು ಲೆಟರ್ನ ಕೊಟ್ಟು ಕಳಿಸ್ತಾಳೆ ಆ್ಯನಾ. ಫ್ರೈಡೆ ಫಂಕ್ಷನ್ ಇದೆ. ಆರೆಂಡಲ್ ಚೆನ್ನಾಗಿದೆ, ನೀನು ಕಾಡನ್ನ ಚೆನ್ನಾಗಿ ನೋಡ್ಕೋ. ಲವ್ ಯು ಅಕ್ಕ. ಲವ್ ಯು ಟು ಆ್ಯನಾ. ಕಾಡನ್ನ ಸುತ್ತಿ ನೋಡೋಣ್ವಾ, ಬನ್ನಿ. ಯೋ ಗಾಯ್ಸ್, ಈ ಮೂವಿ ಫುಲ್ ನೋಡಿದ್ರಾ? ಅಕ್ಕ ತಂಗಿರ ಪ್ರೀತಿ, ಅವ್ರಗಳ ಮಧ್ಯೆ ಇರೋ ಲವ್, ಒಗ್ಗಟ್ಟು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ. ಅದೇ ತರ ನಿಮ್ಮ ಲೈಫಲ್ಲಿ ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನೋ ಇದ್ರೆ ಅವ್ರಗಳ ಜೊತೆ ನೀವು ಜಗಳ ಮಾಡ್ಕೊಂಡಿದ್ರೆ ಇವಾಗ್ಲೇ ಡೈರೆಕ್ಟ್ ಅವ್ರ ಹತ್ರ ಹೋಗಿ ಸಾರಿ ಕೇಳ್ಬಿಟ್ಟು ಹಗ್ ಮಾಡಿ ಒಂದಾಗಿ. ನೀವು ಎಷ್ಟೇ ದೊಡ್ಡವರಾಗಿದ್ರು ಸರಿ, ಚಿಕ್ಕವರಾಗಿದ್ರು ಸರಿ, ಇದನ್ನ ಮಾಡಿ. ಹಾಗೆ ಮಾಡಿದ್ರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಲೈಫಲ್ಲಿ ಓಲಾಫ್ ಆಗಿ ಇರ್ತೀನಿ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನೂ ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.